ಹಲೋ ಎವ್ರಿವನ್, ನಾವಿವತ್ತು ಫಿಂಗರ್ ಎಲಿಮೆಂಟ್ಸ್ನ ಯಾವ ರೀತಿ ಡ್ರಾ ಮಾಡಬೇಕಂತ ಡೀಟೇಲ್ ಆಗಿ ನೋಡೋಣ. ಹಾಗೆ ಮಾಸ್ಟರ್ ಕ್ಲಾಸ್ ಅನೌನ್ಸ್ಮೆಂಟ್ ಕೂಡ ಇದೆ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಡೇ 13 ಫ್ರೀ ಮೆಹಂದಿ ಕ್ಲಾಸ್ ಇನ್ ಕನ್ನಡ. ಸೊ ಇವತ್ತು ನಾವು ಫಿಂಗರ್ ಫಿಲ್ಲಿಂಗ್ ಎಲಿಮೆಂಟ್ಸ್ನ ನೋಡೋಣ. ಸೊ ನಾನಿಲ್ಲಿ 10 ಬೆರಳಿಗೆ 10 ಡಿಸೈನನ್ನು ಇವತ್ತು ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಟ್ಸ್ನ ಶೇರ್ ಮಾಡಿದ್ದೀರಾ ನಿಮ್ಮ ಪ್ರಾಕ್ಟೀಸ್ ನೋಟ್ಸ್, ಅದನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಡೇ 13 ಫ್ರೀ ಮೆಹಂದಿ ಕ್ಲಾಸ್ ಇನ್ ಕನ್ನಡ. ಇವತ್ತು ನಾವು ಫಿಂಗರ್ ಫಿಲ್ಲಿಂಗ್ ಎಲಿಮೆಂಟ್ಸ್ನ ನೋಡೋಣ. ಸೊ ಇದುವರೆಗೂ ನಾವು ಕಲ್ತಿರೋ ಬೇಸಿಕ್ ಡಿಸೈನನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಫಿಂಗರ್ ಎಲಿಮೆಂಟ್ಸ್ನ ಡ್ರಾ ಮಾಡಬೇಕಂತ ಇವತ್ತು ನೋಡೋಣ. ಸೊ ನಿಮ್ಮ ಬೆರಳು ಸೈಜ್ ಏನಿದೆ ಅದನ್ನು ನೀವು ಒಂದು ಪೇಜ್ ಮೇಲೆ ಇಟ್ಟು ಒಂದು ಪೆನ್ಸಿಲಲ್ಲಿ ಟ್ರೇಸಿಂಗ್ ಮಾಡಿಕೊಂಡು ಆಮೇಲೆ ಈ ರೀತಿ 10 ಬೆರಳನ್ನ ಡ್ರಾ ಮಾಡಿಕೊಂಡು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬೆರಳು ಅಳತೆ ಗೊತ್ತಾಗಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹ್ಯಾಂಡ್ ಬಂದು ನಮ್ಮ ಕಡೆ ಆಪೋಸಿಟ್ ನಮ್ಮ ಡೈರೆಕ್ಷನಲ್ಲಿ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಈ ಕಡೆ ತಿರುಗಿಸ್ಕೊಂಡಿದ್ದೀನಿ. ಸೊ ಎಲ್ಲರೂ ನೋಟ್ಸ್ನ ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರಾಕ್ಟೀಸ್ ಮಾಡಿ ಫಿನಿಶಿಂಗ್ನ ನೀಟಾಗಿ ತೊಗೊಳ್ಳಿ. ಕೆಲವೊಬ್ಬರಂತೂ ಓನಾಗಿ ಡಿಸೈನನ್ನು ಕ್ರಿಯೇಟ್ ಮಾಡಿ ನನಗೆ ಶೇರ್ ಮಾಡ್ತಾ ಇದ್ದೀರಾ. ಸೊ ಇದೇ ಥರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ನೋಟ್ಸ್ ಪರ್ಫೆಕ್ಷನ್ನ ತೊಗೊಳ್ಳಿ. ಮೇ 30 ಒಳಗಡೆ ನನಗೆ ನೋಟ್ಸ್ನ ಶೇರ್ ಮಾಡಿ. ಜುಲೈಯಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ಜುಲೈಯಲ್ಲಿ ನನಗೆ ಮದುವೆ ಇದೆ. ಸೊ ಜೂನಲ್ಲಿ ನನಗೆ ಮೇಕಪ್ ಆರ್ಡರ್ಸು ಹಾಗೆ ನನ್ನ ಮದುವೆ ಪ್ರಿಪ್ರೇಷನ್ ಇರೋದ್ರಿಂದ ನಾನು ನೋಟ್ಸ್ನ ವೆರಿಫಿಕೇಷನ್ ಮಾಡೋದಕ್ಕಾಗೋದಿಲ್ಲ. ಮೇ 30 ಒಳಗಡೆ ನನಗೆ ನೀವು ನೋಟ್ಸ್ನ ಶೇರ್ ಮಾಡಿ, ನಾನು ನಿಮಗೆ ವೆರಿಫಿಕೇಷನ್ ಮಾಡಿ ಕಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಲೊಕೇಶನ್ಗೆ ಹತ್ರ ಇದ್ದೀರಾ ಅವರು ಡೈರೆಕ್ಟಾಗಿ ನನಗೆ ನೋಟ್ಸ್ನ ತಲುಪಿಸ್ಬೋದು. ಯಾರೆಲ್ಲ ದೂರದಲ್ಲಿದ್ದೀರಾ ಅವರು ನನಗೆ PDF ಮುಖಾಂತರ ನೋಟ್ಸ್ನ ತಲುಪಿಸ್ಬೋದು. ಸಾಧ್ಯ ಆದಷ್ಟು ನೀವು ಪ್ರಾಕ್ಟೀಸ್ನ ನೀಟಾಗಿ ಮಾಡಿ ಫಿನಿಶಿಂಗ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಆಗಸ್ಟ್ 1 ಅಥವಾ ಜುಲೈ 20 ಮಾಸ್ಟರ್ ಕ್ಲಾಸ್ ಶುರುವಾಗುತ್ತೆ. ಸೊ ಸಾಧ್ಯ ಆದಷ್ಟು ಬೇಗ ನೀವು ಬೇಸಿಕ್ಸ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರಿ ಅಂತಂದರೆ ನಾನು ನಿಮಗೆ ಮಾಸ್ಟರ್ ಕ್ಲಾಸ್ನ ಶುರು ಮಾಡ್ತೀನಿ. ಸೊ ನಿಮಗೆ ಈ ಜುಲೈಯಲ್ಲಿ ಗ್ಯಾಪ್ ಇರುತ್ತಲ್ಲ, ಆವಾಗ ನೀವು ಪರ್ಫೆಕ್ಟಾಗಿ ಫಿನಿಶಿಂಗ್ ಬರೋ ಥರ ಮೆಹಂದಿನ ಕಲ್ತ್ಕೊಳ್ಳಿ. ಫಿಲ್ಲಿಂಗನ್ನು ನೀವು ಫಿಂಗರಲ್ಲಿ ಫಿಲ್ಲಿಂಗ್ ಮಾಡಬೇಕಾದ್ರೆ ಇದೇ ಥರ ಫಿಲ್ ಮಾಡಬೇಕು. ಬೆರಳಲ್ಲೆಲ್ಲ ಹಾಕಿ ಡ್ರ್ಯಾಗ್ ಮಾಡಬಾರ್ದು, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಒಂದು ಕಡೆ ಜಾಸ್ತಿ ಅಪ್ಲೈ ಆದರೆ ಒಂದು ಕಡೆ ಕಮ್ಮಿ ಅಪ್ಲೈ ಆಗುತ್ತೆ. ಈ ಪಾರ್ಟನ್ನು ನಾವು ಫಿಂಗರ್ ಕ್ಯಾಪ್ ಅಂತ ಕರಿತೀವಿ. ಸೊ ನೀವು ಇದನ್ನು ಫಿಲ್ ಮಾಡಬೇಕಾದ್ರೆ ಇದೇ ರೀತಿ ಫಿಲ್ ಮಾಡಬೇಕು. ಇವತ್ತು ನಾನು ನಿಮಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಅಥವಾ ನೋಟ್ಸ್ನ ಕೊಡ್ತಾ ಇಲ್ಲ, ಯಾಕೆಂದರೆ ಇದು ನಾವು ಇದುವರೆಗೂ ಕಲ್ತಿರೋಂಥ ಡಿಸೈನನ್ನು ಯೂಸ್ ಮಾಡಿಕೊಂಡು ನಾವು ಫಿಂಗರ್ ಎಲಿಮೆಂಟ್ನ ಡ್ರಾ ಮಾಡ್ತಾ ಇದ್ದೀವಿ. ಸೊ ನೀವು ಇದನ್ನೇ ಕಲಿಬೇಕಂತೇನಿಲ್ಲ, ನಿಮ್ಮ ಓನಾಗಿ ಡಿಸೈನನ್ನು ಕ್ರಿಯೇಟ್ ಮಾಡಿ ಕೂಡ ನೀವು ಫಿಂಗರ್ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಡ್ರಾ ಮಾಡ್ಬೋದು. ಸೊ ಹಾಗಾಗಿ ನಾನು ಇವತ್ತು ಯಾವುದೇ ರೀತಿ ಎಕ್ಸ್ಪ್ಲೇನ್ ಕೊಡ್ತಾ ಇಲ್ಲ. ಸೊ ಮಾಸ್ಟರ್ ಕ್ಲಾಸ್ ಬಗ್ಗೆ ಅನೌನ್ಸ್ಮೆಂಟ್ ಇತ್ತು. ನಿಮಗೆ ಆಗಸ್ಟ್ 1 ಮಾಸ್ಟರ್ ಕ್ಲಾಸ್ ಅಥವಾ ಜುಲೈ 20 ನಿಮಗೆ ಮಾಸ್ಟರ್ ಕ್ಲಾಸ್ ಶುರುವಾಗುತ್ತೆ. 30 ಒಳಗಡೆ ನೀವು ನನಗೆ ನೋಟ್ಸ್ನ PDF ಮುಖಾಂತರ ಅಥವಾ ಲೋಕಲಲ್ಲಿ ಇರೋರು ಡೈರೆಕ್ಟಾಗಿ ನೋಟ್ಸ್ನ ಶೇರ್ ಮಾಡ್ಬೋದು. ಏನೇ ಡೌಟ್ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ಕ್ಲಾರಿಟಿ ತೊಗೋಬೋದು. ಆ್ಯಂಡ್ ನಿಮಗೆ ಮೆಹಂದಿ ಕ್ಲಾಸ್ ಏನಿದೆ ಮಾಸ್ಟರ್ ಕ್ಲಾಸ್ ಅದು ಕೂಡ ಕಂಪ್ಲೀಟಾಗಿ ಫ್ರೀ ಆಗಿಯೇ ಇರುತ್ತೆ. ಸೊ ಇವಾಗೆಲ್ಲ ಯಾರೆಲ್ಲ ಬೇಸಿಕ್ಸ್ ಕ್ಲಾಸ್ನ ಮುಗಿಸಿದ್ದೀರಾ ಅವರು ಮಾಸ್ಟರ್ ಕ್ಲಾಸ್ಗೆ ಎಲಿಜಿಬಲ್ ಇದ್ದೀರಾ, ಅವರಿಗೆ ನಾನು ಕಂಪ್ಲೀಟ್ ಫ್ರೀಯಾಗಿಯೇ ಮಾಸ್ಟರ್ ಕ್ಲಾಸ್ನ ಕೊಡ್ತೀನಿ. ಸೊ ಮಾಸ್ಟರ್ ಕ್ಲಾಸ್ ಮುಗಿದ ಮೇಲೆ ನಾನು ನಿಮಗೆ ಫ್ರೀ ಮೇಕಪ್ ಕ್ಲಾಸ್ ಕೂಡ ಕೊಡ್ತೀನಿ. ಅದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ಮೆಂಟ್ ಕೊಡ್ತೀನಿ. ಮೊದಲು ನಿಮಗೆ ಫ್ರೀ ಮೇಕಪ್ ಕ್ಲಾಸ್ ಬೇಕಾ ಅಥವಾ ಅಡ್ವಾನ್ಸ್ ಮಾಸ್ಟರ್ ಲೆವೆಲ್ ಮೆಹಂದಿ ಕ್ಲಾಸ್ ಬೇಕಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗಿ ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಹೆಲ್ಪ್ಫುಲ್ ಆಗುವಂಥ ಪ್ರತಿಯೊಂದು ಕ್ಲಾಸ್ನ ನಾನು ಮಾಡಿಕೊಡ್ತೀನಿ. ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕೇಳಿದ್ದೀರಾ, ಅದನ್ನು ಮಾಡಿಕೊಡ್ತೀನಿ. ಹೇರ್ ಸ್ಟೈಲ್, ಮೇಕಪ್ ಎಲ್ಲನೂ ಫ್ರೀಯಾಗಿಯೇ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಏನೇ ಡೌಟ್ ಇದ್ರೂ ನನಗೆ ಕಾಮೆಂಟ್ ಮಾಡಿ, ಇದಕ್ಕೆ ಯಾವುದೇ ರೀತಿ ಎಕ್ಸ್ಪ್ಲೇನ್ ಇರೋದಿಲ್ಲ.
ಮಕ್ಕಳು ಮಾಡಿರೋಂಥ ಕ್ಲಾಸಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ನೀವು ನನಗೆ ಕಾಮೆಂಟ್ ಮುಖಾಂತರನಾದರೂ ಕೇಳ್ಬೋದು. ಸೊ ಕಾಮೆಂಟ್ಗಳಲ್ಲಿ ಕೇಳೋದಕ್ಕೆ ನಮಗೆ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ಅಂತಂದರೆ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ನನಗೆ ಮೆಸೇಜ್ ಮಾಡ್ಬೋದು. ನೀವೆಲ್ಲೇ ಮೆಸೇಜ್ ಮಾಡಿದ್ರೂ ಎಲ್ಲೇ ಕಾಮೆಂಟ್ ಮಾಡಿದ್ರೂ ನಾನು ನಿಮಗೆ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಸೊ ನೀವು ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿ ವೀಡಿಯೋಗೂ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆನ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಸೊ ನಾನು ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಲ್ಲಿ ಕರೆಕ್ಷನ್ ಮಾಡಿಕೊಂಡು ನಿಮಗೆ ಕ್ಲಾಸ್ನ ಅಪ್ಡೇಟ್ ಮಾಡಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ನನಗೆ ಗೊತ್ತೇ ಆಗೋದಿಲ್ಲ. ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ವ, ಅದನ್ನೇ ನನಗೆ ಕಾಮೆಂಟ್ ಮುಖಾಂತರ ಲೈಕ್ ಮುಖಾಂತರ ಶೋ ಮಾಡಿ. ಸೊ ಇಷ್ಟು ಎಫರ್ಟ್ ಹಾಕಿರೋದಕ್ಕೂ ನನಗೂ ಸಾರ್ಥಕ ಅಂತ ಅನಿಸುತ್ತೆ. ಸೊ ಫೈನಲಿ ಇವತ್ತು ನಾವು ಇದುವರೆಗೂ ಕಲ್ತಿರುವಂಥ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫಿಂಗರ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಕಲ್ತಿದ್ದೀವಿ. ಸೊ ಇದನ್ನೇ ಅಲ್ಲ, ಇದು ಬಿಟ್ಟು ನೀವು ಓನಾಗಿ ಕೂಡ ಡಿಸೈನನ್ನು ಕ್ರಿಯೇಟ್ ಮಾಡಿ ಫಿಂಗರ್ಗೆ ಫಿಲ್ಲಪ್ ಮಾಡ್ಬೋದು. ಕ್ಯಾಪ್ನ ಫಿಲ್ ಮಾಡುವಾಗ ಅಂದರೆ ಫಿಂಗರ್ ಕ್ಯಾಪ್ ಏನಿದೆ ಟಾಪಲ್ಲಿ ನಾವು ಫಿಲ್ ಮಾಡ್ತೀವಲ್ಲ, ಅದನ್ನು ನೀವು ಡ್ರ್ಯಾಗ್ ಮಾಡದೆ ನೀಟಾಗಿ ಫಿಲ್ ಮಾಡಿದ್ರೆ ಮೆಹಂದಿ ನಿಮಗೆ ಈವನ್ ಆಗಿ ಅಪ್ಲೈ ಆಗುತ್ತೆ. ಸ್ಟೈನ್ ಬಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತಿನ ಡಿಸೈನಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಡೇ 1ಇಂದ ಕ್ಲಾಸ್ ನೋಡಿರೋರಿಗೆ ಇವತ್ತಿನ ಡಿಸೈನ್ ತುಂಬ ಈಸಿ ಅಂತ ಅನಿಸುತ್ತೆ, ತುಂಬ ಕ್ಯಾಚಿ ಅಂತಲೂ ಅನಿಸುತ್ತೆ. ಸೊ ಈಸಿಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ಡಿಸೈನ್ ಅರ್ಥ ಆಗಿರುತ್ತೆ. ಸೊ ಆಲ್ರೆಡಿ ಹೇಳಿದ್ದೀನಲ್ಲ, ಫಿಂಗರ್ನ ನೀವು ಕ್ಯಾಪ್ ಫಿಲ್ ಮಾಡಬೇಕಾದ್ರೆ ಇದನ್ನು ನಾವು ಕ್ಯಾಪ್ ಅಂತ ಅಂತೀವಿ. ಫಿಲ್ ಮಾಡಬೇಕಾದ್ರೆ ಇದೇ ರೀತಿ ಫಿಲ್ ಮಾಡಬೇಕು. ಸೊ ಅದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮಧ್ಯೆ ಎಲ್ಲೂ ಗ್ಯಾಪ್ ಬರಲ್ಲ, ಈವನ್ ಆಗಿ ಮೆಹಂದಿ ಅಪ್ಲೈ ಆಗುತ್ತೆ. ಸ್ಟೇನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮಾಡಿ. ನಾಳೆ ಕ್ಲಾಸಲ್ಲಿ ನಾವು ಫುಲ್ ಹ್ಯಾಂಡ್ ಮೆಹಂದಿನ ನೋಡೋಣ. ಸೊ ಇದೇ ಥರ ಕ್ಲಾಸ್ನ ನೋಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕಲಿಯೋದಕ್ಕೆ ಅವಕಾಶ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಪ್ರಾಕ್ಟೀಸಿಂಗ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.